ಶಿವರಾಜ್ ಅವ್ರನ್ನ ವೇದಿಕೆಗೆ ಕರಿತಿದ್ದೀನಿ. ದಯವಿಟ್ಟು ಶಿವರಾಜ್ ಅವರೆಲ್ಲಿದ್ರು ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು. ಯಾರು ಕಾಣಿಸ್ತಿಲ್ಲ? ನಮ್ಮನ್ನು ನೋಡೋಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನು ನಾವು ನೋಡಬಾರ್ದಾ? ಥ್ಯಾಂಕ್ ಯು. ಈ ಮಾಂಟ್ರಿಯಲಲ್ಲಿ ಈ ಕನ್ನಡ ಕೂಟದಿಂದ ಈ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ನಡೆಸ್ತಾ ಇರೋದು, ನಾವು ಇಲ್ಲಿ 16,000 ಕಿಲೋಮೀಟರಿಂದ ಬಂದು ಇಷ್ಟೊಂದು ಜನ ಸೇರ್ತಾ ಇರೋದು ಇದೊಂದು ಭಾರಿ ಸಂತೋಷದ ಕೆಲಸ. ಮತ್ತು ಇಷ್ಟೊಂದು ಜನ ಇಷ್ಟು ದೂರದಲ್ಲಿ ಮತ್ತು ಹೊರಗಡೆಯಿಂದ ಸ್ಟ್ರೈಕ್ ಇತ್ತು, ಬಟ್ ಇವಾಗ ಸ್ಟ್ರೈಕ್ ಇವತ್ತು ಓಪನ್ ಆಯಿತು. ಮೊದಲಿಂದ ಇಷ್ಟೊಂದು ಜನ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಿರೋದು ಎಲ್ಲರಿಗೂ ಧನ್ಯವಾದ. ನಿಮಗೆಲ್ಲ ಸ್ವಾಗತ. ಇನ್ನೊಂದು 10-15 ನಿಮಿಷ ಕಾರ್ಯಕ್ರಮ ಇದೆ, ಆಮೇಲೆ ಊಟಕ್ಕೆ ಹೋಗೋರಂತೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಹೊರಗಡೆ ಇರೋರೆಲ್ಲ ದಯವಿಟ್ಟು ಒಳಗಡೆ ಬನ್ನಿ. ಹಲೋ, ಹೊರಗಡೆ ಇರೋರೆಲ್ಲ ದಯವಿಟ್ಟು ಒಳಗಡೆ ಬನ್ನಿ. ಥ್ಯಾಂಕ್ ಯು. ಇದು ಕನ್ನಡದ ಬಗ್ಗೆ ನಾವೇನು ಮಾತಾಡೋದು, ಕನ್ನಡದ ಒಂದು ದೊಡ್ಡ ಆಸ್ತಿ. ಅದ್ರ ಬಗ್ಗೆ ನಾವೇನು ಮಾತಾಡೋದು, ಅದ್ರ ಬಗ್ಗೆ ದಿನೆಲ್ಲ ಮಾತಾಡಿದ್ರು, ತಿಂಗಳೆಲ್ಲ ಮಾತಾಡಿದ್ರು, ವರ್ಷವೆಲ್ಲ ಮಾತಾಡಿದ್ರು ಸಾಕಾಗಲ್ಲ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು. ಹರಿದು ಹಂಚೋಗಿದ್ದ ರಾಜ್ಯವನ್ನು ಒಗ್ಗೂಡಿಸೋಕ್ಕೆ ಎಷ್ಟೊಂದು ಜನ ತಮ್ಮ ಕೆಲಸ ಬಿಟ್ಟರು, ಕೆಲವರು ಜೀವನನೇ ಬಿಟ್ಟರು. ಇವನ್ ಆಂಧ್ರ ಪ್ರದೇಶದ್ದು ಅವತ್ತು ಒಗ್ಗೂಡಕ್ಕೋಸ್ಕರ ಪೊಟ್ಟಿ ಶ್ರೀರಾಮುಲು ಅನ್ನೋರು ದೇಹಾಂತ್ಯ ಆಯಿತು. ಆ ಟೈಮಲ್ಲಿ ಆಗಿದ್ದು. ಅದಕ್ಕೋಸ್ಕರ ಅವರು ಟೈಮು, ಜೀವನ ಎಲ್ಲ ಕೊಟ್ಟಿರ್ತಾರೆ. ನಾವಿವಾಗ 1-2 ಗಂಟೆ ಕೊಡೋಕ್ಕಾಗಲ್ಲ. ಅದರಿಂದ ನೀವೆಲ್ಲ 1-2 ಗಂಟೆ ಕೊಟ್ಟು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತೆ ಕನ್ನಡಿಗರ ಒಂದು ಏನಂದರೆ ಅವರು ಸೌಜನ್ಯ, ತಾಳ್ಮೆ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಗೊತ್ತಾ, ಹನುಮಂತನ ಜನ್ಮಸ್ಥಾನ ಗೊತ್ತಾ? ಯಾವುದು? ಕಿಷ್ಕಿಂದ. ಎಲ್ಲಿರೋದು? ಹೊಸಪೇಟೆ ಹತ್ರ. ಹೌದು. ಹನುಮಂತ ಹೇಗೆ ತಾಳ್ಮೆ, ಸೌಜನ್ಯ. ಇವತ್ತು ಹನುಮಂತನ ಉಗ್ರ ಚಿತ್ರ ಇದರಲ್ಲಿ ಕಾರ್ ಮೇಲೆಲ್ಲ ಬರೆಸ್ತಾರೆ, ಬಟ್ ಹನುಮಂತ ಉಗ್ರನಾಗಿದ್ದೇ ಇಲ್ಲ. ಇವನು ಅಶೋಕವನದಲ್ಲೂ ಅವನು ಸೌಮ್ಯವಾಗೇ ಇದ್ದ. ಸೀತೆ ಮಾತೆ ನೋಡಿದಾಗ ಕೋಪ ಬಂದಿತ್ತು, ಬಟ್ ಅವನು ಬಾಲಕ್ಕೆ ಬೆಂಕಿ ಹಚ್ಚಿದಾಗ್ಲೂ ನಾವು ಸಂತೋಷದಿಂದಲೂ ಖುಷಿಯಾಗಿ ಎಂಟರ್ಟೈನ್ ಮಾಡ್ಕೊಂಡು ಎಲ್ಲದಕ್ಕೂ ಬೆಂಕಿ ಹಚ್ಚಿದ. ಅಂತ ಒಂದು ಸೌಜನ್ಯತೆ ಕನ್ನಡಿಗರಿಗೆ ಮೊದಲಿಂದಲೂ ಬಂದಿದೆ. ಅದು DNA ಇದೆ. ಅದು ಹಾಗೆ ಮುಂದುವರಿಲಿ. ಮತ್ತೆ ಕನ್ನಡದ ಶಕ್ತಿ ಏನು ಅಂತಂದ್ರೆ, ಕನ್ನಡ ಒಂದು ಭಾಷೆ 2,000 ವರ್ಷ 3,000 ಎಷ್ಟು ವರ್ಷದಿಂದ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಲಿಪಿಗಳು ಸಿಕ್ಕಿರೋದ್ರಿಂದ 2,000 ವರ್ಷ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಮಾತಾಡ್ತಿದ್ರು, ಹನುಮಂತ ಕಾಲದಿಂದ ಮಾತಾಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ, ಮಾತಾಡ್ತಿರ್ತಾರೆ. ಅದಕ್ಕೋಸ್ಕರ ಏನಂತಂದ್ರೆ, ನಾವೀಗ ಜನಪದ ಅಂದ್ರೆ ಇಡೀ ಭಾರತ ದೇಶದ ಕಲ್ಚರ್ನ ಒಂದ್ ಕಡೆ ಹಾಕಿದ್ರೆ, ಕರ್ನಾಟಕದ ಜನಪದನ ಒಂದ್ ಕಡೆ ಹಾಕಿದ್ರೆ ಜನಪದನೇ ತೂಕ ಬರುತ್ತೆ. ಇದು ನಮ್ಮ ಹೆಮ್ಮೆ. ಈ ಜನಪದ ಅನ್ನೋದಕ್ಕೆ ಒಂದು ಉದಾಹರಣೆ. ಇವತ್ತು ತಾನೇ ಮಕ್ಕಳು ಪುಣ್ಯಕೋಟಿ ಹಾಡು ಮಾಡಿದ್ರು. ಪುಣ್ಯಕೋಟಿ ಬಗ್ಗೆ ಅದನ್ನ ಇವತ್ತು ಎಷ್ಟು ಜನಕ್ಕೆ ಅದು ನೋಡಿ ಭಾವುಕರಾದ್ರಿ? ಕೈ ಎತ್ತಿ. ಎಷ್ಟು ಜನ ನೋಡಿ ಭಾವುಕರಾದ್ರಿ? ಅದನ್ನ ಯಾರು ಬರ್ದಿದ್ದು ಅನ್ನೋದು ಗೊತ್ತಿಲ್ಲ. ಜನಪದ ಒಬ್ರಿಂದ ಒಬ್ರಿಗೆ ಬಂದಿರೋದು. ಅಷ್ಟೊಂದು ಒಂದು ಶಕ್ತಿ ಇದೆ ಭಾಷೆಯಲ್ಲಿ. ಅದರಿಂದ ನಮ್ಮ ಭಾಷೆನ ನಾವು ಯಾವಾಗಲೂ ಉಳಿಸ್ಬೇಕು. ನಮ್ಮ ಮುಂದಿನ ತಲೆಮಾರು ಮಕ್ಕಳು ಮೊಮ್ಮಕ್ಳಿಗೆ ಏನ್ ಬಿಟ್ಟು ಹೋಗ್ಬೋದು ಅಂದ್ರೆ, ನಾವು ಒಂದು ಭಾಷೆ, ಒಂದು ಕಲ್ಚರ್ ಅಂದ್ರೆ ಭಾಷೆನೇ. ಎಲ್ಲ ನಾವೇನೋ ಫಾಲೋ ಮಾಡ್ತೀವಿ, ಈ ತರ ಮಾಡಬೇಕು, ಈ ಪೂಜೆ ಈ ತರ ಮಾಡಬೇಕು, ಈ ಸಂಸ್ಕೃತಿ ಇದನ್ನ ಮಾಡಬೇಕು. ಎಲ್ಲದಕ್ಕೂ ಮುಂಚೆ ಹುಟ್ಟಿದ್ದು ಭಾಷೆ. ಅದಕ್ಕೋಸ್ಕರ ನಾವು ಭಾಷೆ ಗೌರವಿಸಬೇಕು, ಅದನ್ನ ಬೆಳೆಸಬೇಕು, ಉಳಿಸ್ಬೇಕು. ಇದು ಯಾವಾಗಲೂ ಎಲ್ಲರ ಮನಸ್ಸಲ್ಲೂ ಇರಲಿ. ನಾವು ಎಲ್ಲೇ ಕೆಲಸ ಮಾಡಲಿ, ಎಲ್ಲೇ ಇರಲಿ, ಯಾವಾಗಲೇ ಇರಲಿ. ಕೊನೆಯದಾಗಿ ಕನ್ನಡಿಗರ ಒಂದು ಔದಾರ್ಯಕ್ಕೆ ಒಂದೇ ಒಂದು ಎಕ್ಸಾಂಪಲ್ ನಾನು ಮಾತು ಮುಗಿಸ್ತೀನಿ, ಯಾಕೆಂದ್ರೆ ಸಮಯ ಇಲ್ಲ. 6ನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿ ಎಲ್ಲರಿಗೂ ಗೊತ್ತಲ್ಲ. ಇಮ್ಮಡಿ ಪುಲಿಕೇಶಿ ಆಗಿನ ಕಾಲದಲ್ಲೇ ನೌಕಾನೆಲೆ ಎಲ್ಲ ಮಾಡಿದಂಥವ್ರು, ಇಡೀ ಭಾರತವನ್ನೇ ಗೆದ್ದಂಥ ಪುಲಿಕೇಶಿ ಅವರು ಕೊನೆಯ ಕಾಲದಲ್ಲಿ ಅವರು ನರಸಿಂಹವರ್ಮ ಅನ್ನೋರು ಬಂದು ಸೋಲಿಸ್ತಾರೆ. ಪಲ್ಲವರು ನರಸಿಂಹವರ್ಮ ಬಂದು ಸೋಲಿಸಿದಾಗ ನಿಮ್ಗೆ ಗೊತ್ತಾ, ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಅದಕ್ಕೆಲ್ಲನ ಅದು ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಅದು ಎಲ್ಲ ಸುಟ್ಟೋಗುತ್ತೆ. ಅಂತ ಒಂದು ಸಮೃದ್ಧ ಒಂದು ಶಿಲ್ಪಕಲೆ ಹಾಳಾಗೋಗುತ್ತೆ. ಆದ್ರೆ ಆ ಪುಲಿಕೇಶಿ ಅವಸಾನ ಆದ ನಂತರ ಅವನ ಮೊಮ್ಮಗ ವಿಕ್ರಮಾದಿತ್ಯ ಮತ್ತೆ ದಂಡೆತ್ತು ಹೋಗಿ ಕಂಚಿಯನ್ನು ಗೆದ್ದು ಅಲ್ಲಿರೋ ಶಿಲ್ಪಕಲೆಯನ್ನೆಲ್ಲ ನೋಡಿ ಅವನು ಸುಡ್ಲಿಲ್ಲ. ಇಲ್ಲಿ ಗೆಲುವಾಗಿತ್ತು, ಇಂಥದ್ದಾಗಿತ್ತು ಅಂತ ಬರ್ಸ್ಬಿಟ್ಟು ಅದನ್ನ ಹಾಗೆ ಬಿಡ್ತಾನೆ. ಇದು ಕನ್ನಡಿಗರ ಔದಾರ್ಯಕ್ಕೆ ಒಂದು ಉದಾಹರಣೆ. ಅದಕ್ಕೋಸ್ಕರ ಒಂದು ಚಪ್ಪಾಳೆ ಇರಲಿ. ಸಮಯದ ಅಭಾವ, ಇಷ್ಟು ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.